ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯನ್ನು ಇಟ್ಟಿದ್ದಾನೆ. ಪ್ರತಿನಿತ್ಯವೂ ವಿಧ ವಿಧವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಒಂದು ದಿನ ವಾಗ್ದಾನ ಕೊಡುತ್ತಾನೆ, ಒಂದು ದಿನ ಆಲೋಚನೆ ಕೊಡುತ್ತಾನೆ. ಒಂದು ಬಾರಿ ಕೆಲವೊಮ್ಮೆ ನಾವು ಸರಿಯಾಗಬೇಕೆಂದು ಬಯಸಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಅನೇಕ ವಿಧಗಳಲ್ಲಿ ಮಾತನಾಡುವನು. ನಾವು ಮಾಡಬೇಕಾದ ಕಾರ್ಯದ ಬಗ್ಗೆ ಮಾತನಾಡುವನು, ಮಾಡಬಾರದ ಕಾರ್ಯದ ಬಗ್ಗೆ ಮಾತನಾಡುವನು. ಎಲ್ಲವೂ ಕೂಡ ದೇವರ ವಾಕ್ಯ. ನಾವು ಗಮನವಾಗಿ ಕಿವಿಗೊಡುವಾಗಲೇ ದೇವರ ಆಶೀರ್ವಾದಗಳನ್ನು ಹೊಂದಬಹುದು. ಇಂದು ಒಂದು ಮಾತು ಕೊಡುತ್ತಾರೆ, ಇದು ನಿಮ್ಮ ಕುಟುಂಬಕ್ಕಾಗಿರುವಂಥ ವಾಗ್ದಾನ. ಕೀರ್ತನೆಗಳು 122 7ನೇ ವಾಕ್ಯದಲ್ಲಿ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ದೇವರು ಶುಭವನ್ನು ಸೌಭಾಗ್ಯವನ್ನು ಕೊಡಲು ಬಯಸುತ್ತಾರೆ. ನಮ್ಮ ಪೌಳಿ ಗೋಡೆಗಳು ಅನ್ನುವಾಗ ನಮ್ಮ ಮನೆ. ಎಲ್ಲಿ ಅರಮನೆ? ನಾವು ಗುಡಿಸಲು ಮನೆಯಲ್ಲಿ, ಸಾಧಾರಣ ಮನೆಯಲ್ಲಿ ಇದ್ದೇವೆ. ಅದುವೇ ನಿಮಗೆ ಅರಮನೆ. ಸಾಧಾರಣ ಮನೆಯಾಗಿರಬಹುದು, ಅದು ಚಿಕ್ಕ ಗುಡಿಸಲಾಗಿರಬಹುದು, ಹಳೆಯ ಮನೆಯಾಗಿರಬಹುದು, ದೊಡ್ಡ ಮನೆಯಾಗಿರಬಹುದು. ಏನೇ ಆಗಿದ್ದರೂ ಕೂಡ ನೀವು ವಾಸವಾಗಿರುವಂಥ ಮನೆ ನಿಮಗೆ ಅರಮನೆಯೇ. ಅದರಲ್ಲಿ 2 ಆಶೀರ್ವಾದಗಳಿರಬೇಕು. ಅದುವೇ ಮುಖ್ಯ. ಯಾವ ಆಶೀರ್ವಾದ? ಶುಭ ಸೌಭಾಗ್ಯ. ಅರಮನೆಯಂಥ ಮನೆ ಇದ್ದರೂ ಸಮಾಧಾನ ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಯೋಚಿಸಿ. ಚಿಕ್ಕ ಗುಡಿಸಲಾಗಿದ್ದರೂ ಸಮಾಧಾನವಾಗಿ ನೆಮ್ಮದಿಯಾಗಿ ಇದ್ದೇವೆ ಎಂದು ಹೇಳುತ್ತಾರಲ್ಲ, ಹಾಗಾದರೆ ಸಮಾಧಾನವೇ ದೊಡ್ಡ ಆಶೀರ್ವಾದ. 2ನೇದು ಸೌಭಾಗ್ಯ. ಏನು ದೊಡ್ಡ ಮನೆ, ಸೌಕರ್ಯಗಳು, ಆದರೆ ಬರೀ ವ್ಯಾಧಿ, ದಿನ ಆಸ್ಪತ್ರೆ, ಔಷಧಿ, ಮಾತ್ರೆಗಳು. ಇದೇನು ಜೀವನ? ಅಂದರೆ ಸಮಾಧಾನ, ಆರೋಗ್ಯ 2 ಮುಖ್ಯವಾದ ಆಶೀರ್ವಾದಗಳು. ಇದು 2 ಯಾರ ಮನೆಯಲ್ಲಿ ಇದೆಯೋ ಅವರೇ ರಾಜ ರಾಣಿ, ಸಂತೋಷವಾಗಿ ಬಾಳುವವರು. ದೇವರು ವಾಗ್ದಾನ ಮಾಡಿದ್ದಾರೆ, ಶುಭವೂ ಸೌಭಾಗ್ಯವೂ ಇರುವುದು. ಅದನ್ನು ನಮಗೆ ಕೊಡಲೆಂದೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತನು. ನಮ್ಮ ಪಾಪ ಶಾಪಗಳನ್ನು ಹೊತ್ತು ಆತನು ಸತ್ತದ್ದರಿಂದ ಸಮಾಧಾನ. ನಮ್ಮ ರೋಗ ಬಲಹೀನತೆಗಳನ್ನು ಶಿಲುಬೆಯಲ್ಲಿ ಹೊತ್ತದ್ದರಿಂದ ಆರೋಗ್ಯ. ಆ ಆಶೀರ್ವಾದವು ನಿಮಗಾಗಿ. ನೀವು ಕೇಳಿ ಹೊಂದಿಕೊಳ್ಳಬೇಕು. ವಾಗ್ದಾನವನ್ನು ಹೇಳಿ. ನೀವು ಹೇಳಿದ್ದೀರಿ, ನನ್ನ ಮನೆಯಲ್ಲಿ ಸಮಾಧಾನ, ಶುಭ ಸೌಭಾಗ್ಯಗಳು ಇರಲಿ. ನಾನು ನಂಬುತ್ತೇನೆ, ನನ್ನ ಮನೆಯೊಳಗೆ ಇದು ಬೇಕು. ಈ ಆಶೀರ್ವಾದವನ್ನು ಕೊಡಿರಿ. ನೀವು ಪ್ರಾರ್ಥಿಸಿದರೆ ಇಂದಿನಿಂದ ನಿಮ್ಮ ಮನೆಯಲ್ಲಿ ಆಶೀರ್ವಾದವಾದ ಬದಲಾವಣೆಗಳು ಬರುತ್ತವೆ. ನೀವು ನಂಬುತ್ತೀರಾ? ನೀವು ನಂಬಿದರೆ ಆ ಆಶೀರ್ವಾದಗಳನ್ನು ಹಿಂದೆ ಹೊಂದಿಕೊಳ್ಳುವಿರಿ. ಕೆಲವರು ಹೇಳುತ್ತಾರೆ, ಅಯ್ಯ, ದೇವರು ನಮ್ಮನ್ನು ಆಶೀರ್ವಾದವಾಗಿಟ್ಟಿದ್ದಾರೆ, ಯಾವುದೇ ರೋಗ ಬಲಹೀನತೆಗಳು ಇಲ್ಲದೆ. ಬಹಳ ಸಂತೋಷವಾಗಿ ಆ ರೀತಿ ನೀವು ಕೂಡ ಹೇಳಬೇಕು. ಅದುವೇ ದೇವರ ಇಷ್ಟ. ಹಾಗಾದರೆ ನೀವಿಂದು ನಿಮ್ಮ ಕುಟುಂಬಕ್ಕಾಗಿ, ಮನೆಗಾಗಿ ಪ್ರಾರ್ಥಿಸುವಿರಾ? ಕೈಗಳನ್ನು ಇಟ್ಟುಕೊಂಡು, ದೇವರೇ, ನಮ್ಮ ಮನೆಯೊಳಗೆ ಸಮಾಧಾನ, ಶುಭ ಸೌಭಾಗ್ಯಗಳು ಇರಬೇಕು. ನೀವು ವಾಗ್ದಾನ ಮಾಡಿದ್ದೀರಿ. ನಾವು ಸಮಾಧಾನವಾಗಿ, ಶುಭದಿಂದ, ಸೌಭಾಗ್ಯವಾಗಿರಲು ನೀವು ಶಿಲುಬೆಯಲ್ಲಿ ಸತ್ತೀರಿ. ಈ ಆಶೀರ್ವಾದವನ್ನು ನಮ್ಮ ಮನೆಯಲ್ಲಿ ಕಟ್ಟಲೆ ಇಡಿ. ನಮ್ಮ ಕುಟುಂಬದಲ್ಲಿ ನೀವು ಕಟ್ಟಲೆ ಇಡಿ. ನಮ್ಮ ಮನೆ ಒಂದು ಸಮಾಧಾನದ ಮನೆಯಾಗಿರಬೇಕು, ಒಂದು ಆರೋಗ್ಯವಾದ ಮನೆಯಾಗಿ ಇರಬೇಕು. ನಮ್ಮ ಮನೆಯಲ್ಲಿ ಎಲ್ಲರೊಳಗೂ ಒಂದು ಸಮಾಧಾನ ಇರಬೇಕು. ಎಲ್ಲ ರೋಗಗಳು ನೀಗಬೇಕು, ಸೌಖ್ಯ ಉಂಟಾಗಬೇಕು. ಇಂದಿನಿಂದಲೇ ಒಂದು ಬದಲಾವಣೆಯನ್ನು ನಮ್ಮ ಮನೆಯೊಳಗೆ ನೋಡಬೇಕು. ವಾಗ್ದಾನದ ಆಶೀರ್ವಾದ ನಮ್ಮ ಮನೆಯೊಳಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.